ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಮಲ್ಲೇಶ್ವರಂ ಘಟಕದಲ್ಲಿ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ 58 ವರ್ಷ ಪೂರೈಸಿ ನಿವೃತ್ತಿ ಹೊಂದಿದ ಕಾರ್ಮಿಕ ಸಿಬ್ಬಂದಿಗೆ ಪ್ರಯಾಸ್ ಯೋಜನೆಯಡಿ ಪಿಂಚಣಿ ಪಾವತಿ ಆದೇಶ ಪತ್ರವನ್ನು ಕೊಡೋದರ ಮೂಲಕ ಕಾರ್ಯಕ್ರಮ ನಡೆಸಲಾಯಿತು. 58 ವರ್ಷ ಸೇವೆ ಪೂರೈಸಿ ನಿವೃತ್ತಿ ಹೊಂದಿದ ಕಾರ್ಮಿಕರಿಗೆ ನೀಡುವ ಪಿಂಚಣಿಯನ್ನು ನಿವೃತ್ತಿ ಹೊಂದಿದ ದಿನವೇ ನೀಡುವ ಯೋಜನೆ ಈ ಪ್ರಯಾಸ್ ಯೋಜನೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ವಿವಿಧ ಸಂಸ್ಥೆಯಲ್ಲಿ ಇಂದು ನಿವೃತ್ತಿಯಾದಂತಹ 140 ಕಾರ್ಮಿಕರಿಗೆ ಭವಿಷ್ಯ ನಿಧಿ ಪ್ರಾದೇಶಿಕ ಕಚೇರಿ ಆಯುಕ್ತರಾದ ಟಿ ಇಂದಿರಾ, ಸಹಾಯಕ ಆಯುಕ್ತರಾದ ಜಸೀನಾ ನೌಕರರಿಗೆ ಪಿಂಚಣಿ ಆದೇಶ ಪತ್ರವನ್ನು ಕೊಟ್ಟರು. 2020 ಜುಲೈಯಿಂದ ಎವ್ರಿ ಮಂತ್ ಈ ಯೋಜನೆಯಲ್ಲಿ ಪೆನ್ಷನರ್ಸ್ಗಳಿಗೆ ನಾವು ಪೆನ್ಷನ್ ಆರ್ಡರ್ ಕೊಡ್ತಾ ಇದ್ದೀವಿ. ಬಟ್ ಇವತ್ತಾಗಿರೋದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಬ್ಯಾಂಗ್ಳೂರು ಮಲ್ಲೇಶ್ವರಂ PF ಆಫೀಸ್ ಕಡೆಯಿಂದ PPOಗಳು ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಆನ್ ದ ಡೇ ಆಫ್ ರಿಟೈರ್ಮೆಂಟ್. ಎಂಪ್ಲಾಯಿ ಅವರು 58 ಇಯರ್ಸ್ ರೀಚ್ ಆಗೋ ದಿನಾನೇ, ಅದು ಸೂಪರ್ ಅನ್ಯೂಷನ್ ಆಗೋ ಆವತ್ತು ದಿನಾನೇ ನಾವು ಪೆನ್ಷನ್ ಪೇಮೆಂಟ್ ಆರ್ಡರ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದಕ್ಕಾಗಿ ಕಾರ್ಮಿಕರಿಗೆ ಹೋಗೋದು ಮತ್ತು ರಿಜೆಕ್ಟ್ ಆಗೋದು ಅಂಥ ಪ್ರಾಬ್ಲಮ್ಸ್ಗಳು ಏನೂ ಇರೋದಿಲ್ಲ. ಅದರಲ್ಲಿ ಬಂದಿರೋ ಫಾರ್ಮನ್ನ ನಾವು ಇಮ್ಮಿಡಿಯೇಟು ಪ್ರೊಸೆಸ್ ಮಾಡಿ ಸೇಮ್ ದಿನ ಅವರಿಗೆ ರಿಟೈರ್ಡ್ ಆಗೋ ದಿನಾನೇ ಪೆನ್ಷನ್ ಪೇಮೆಂಟ್ ಆರ್ಡರ್ನ ಅವರಿಗೆ ಕೊಡ್ತೀವಿ.